ಏನು ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಕೇಳಿದ್ರು ಅದನ್ನೆಲ್ಲವೂ ಸಹ ನಾವು ಸಮರ್ಪಕವಾಗಿ ಹೇಳಿ ಅವರಲ್ಲಿ ಅದನ್ನು ಭರವಸೆ ಕೊಟ್ಟಿದ್ರೆ ನಾವು ಮಾಡಿಸ್ಕೊಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿದೆ ಸುರ್ಜೇವಾಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗೆಲ್ಲ 50 ಕೋಟಿ ರೂಪಾಯಿ ಒಬ್ಬ ಶಾಸಕರಿಗೆ ಕೊಡ್ತಕ್ಕಂಥ ಒಂದು ಅದಕ್ಕೆ ಅಧಿವೇಶನದಲ್ಲೇ ಪ್ರತ್ಯೇಕವಾಗಿ ಅದನ್ನು ಬಡ್ಜೆಟ್ನಲ್ಲೇ ಅದನ್ನು ಅಲೋಕೇಶನ್ ಮಾಡಿದ್ದಾರೆ. ಈಗ ಎಲ್ಲ ನಾವು ಪಟ್ಟಿ ಕೊಡ್ತಾ ಇದ್ದೇವೆ, ಏನು ನಮ್ಮ ವರ್ಕ್ ಪಟ್ಟಿ ಕೊಟ್ಟ ತಕ್ಷಣ ಅದು ರಿಲೀಸ್ ಆಕತಿ. ಅದರ ಮಧ್ಯ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಭೆ ಮಾಡಿ ನಮ್ಮ ಶಾಸಕರಿಗೆ ಏನು ನಮ್ಮ ಕಾಮಗಾರಿ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ವಿಪಕ್ಷದವರು ಸುರ್ಜೇವಾಲ ಸೂಪರ್ ಸಿಎಂ ಆಗಿದ್ದಾರೆ ಅಂತಂದ್ರೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾರೆ, ಶಾಸಕರ ಜೊತೆ ಯಾವುದು ಮೀಟಿಂಗ್ ಎಲ್ಲಿ ಮಾಡಿಲ್ಲ. ಈಗ ನಾವು ನಾನೀಗ ಯಾವುದೋ ಒಬ್ಬರು ಮೀಟಿಂಗ್ ಮಾಡ್ತಾರೆ ಅಂದ್ರೆ ಹೋಗಿ ನಾನು ಜೊತೆಗೆ ಕುಂತ್ಕೊಂಡ ತಕ್ಷಣ ನಾನು ಮೀಟಿಂಗ್ ಮಾಡಲ್ಲ. ಅದು ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೀಟಿಂಗ್ ತಗೊಂಡಾಗ ಕುಂತಿರ್ಬೋದು, ಅಷ್ಟು ಬಿಟ್ಟರೆ ಅವರ ವೈಯಕ್ತಿಕ ಮೀಟಿಂಗ್ ಕರೆದು ಎಲ್ಲಿ ಮಾಡಿಲ್ಲ. ಶಾಸಕರು ಮೀಟಿಂಗ್ ಕರೆದಾಗ ಸ್ಟೆನೋಗ್ರಾಫರು, ಟ್ರಾನ್ಸ್ಲೇಟರು, ಮತ್ತೊಬ್ಬ ರೈಟರು ಇವರೆಲ್ಲರೂ ಇದ್ರಂತಲ್ಲ ಸರ್ ಒಬ್ಬೊಬ್ರು? ಆ ಥರದ್ದು ಯಾರಿಲ್ಲ, ಅವರೇ ಡೆಲ್ಲಿಯಿಂದ ಎಲ್ಲ ಬಂದಿರೋದು, ಇಲ್ಲೇ ಯಾರು ಅಂದ್ರೆ ಅವ್ರು ಎಲ್ಲ ನಿಮ್ಗೆ ಏನು ಸಮಸ್ಯೆ ಇದೆ ಅವ್ರ ಕಡೆ ನಮ್ಮ KPCC AICC ಕಡೆಯಿಂದ ಇರ್ತಕ್ಕಂಥ ಪದಾಧಿಕಾರಿಗಳು ಬಂದು ಮಾಡ್ಕೊಂಡವ್ರು. ಶಾಸಕರಿಗೆ ಯಾವ ಇಲಾಖೆ ಸಮಸ್ಯೆ ಇದೆ ಅದನ್ನ ಲೆಟರ್ ಟೈಪ್ ಮಾಡಿ ಆ ಇಲಾಖೆಗೆ ರವಾನೆ ಆಗ್ತಿತ್ತಂತಲ್ಲ ಸರ್ ಪತ್ರನೇ? ಆ ಥರ ಇಲ್ಲ, ಸಂಬಂಧಪಟ್ಟ ಸಚಿವರಿಗೆ ನಾವು ತಲುಪಿಸ್ತಾನೆ ಅಂತಕ್ಕಂಥದ್ದು. ಈಗ ನಮ್ಮ ಮನವಿ ಇಸ್ಕೊಂಡ್ಮೇಲೆ ಇದನ್ನ ಯಾವ ಮಿನಿಸ್ಟ್ರಿಗೆ ಕೊಡೋಕಪ್ಪ ಆ ಮಿನಿಸ್ಟ್ರಿಗೆ ತಲುಪಿಸಿ ನಾನು ಹೇಳ್ತೇನೆ ಬಿಡಪ್ಪ ನೆಕ್ಸ್ಟ್ ಅವ್ರಿಗೆ ಅಂತಂದು ಹೇಳ್ತಿದ್ರು. ಆದ್ರೆ ಅವ್ರಿಗೆ ಪತ್ರ ಅಲ್ಲೇ ರವಾನೆ ಆಗಲ್ಲ ಅದು. ಈಗ ನಾಳೆ ಅವ್ರ ಸಭೆ ಕರೆದಾಗ ಅವ್ರಿಗೆಲ್ಲ ಈ ಥರ ನ್ಯೂನತೆಗಳನ್ನು ಅದಾವು ಅಭಿವೃದ್ಧಿಗೆ, ಅದನ್ನು ಇವ್ರನ್ನ ಬಗೆಹರಿಸಿಕೊಡ್ರಿ ಅಂತ ಒಂದು ಅವ್ರಿಗೆ ಒಂದು ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ. ಹಾಂ, ಎಲ್ಲ ಶಾಸಕರು ಅವ್ರವ್ರ ಏನನ್ನ ನ್ಯೂನತೆಗಳಿದ್ದಾವೆ ನಾನು ಬರ್ಕೊಂಡು ಅವನ್ನ ಸಂಬಂಧಪಟ್ಟಂಥ ಸಚಿವರಿಗೆ ಮತ್ತು ಅಧಿಕಾರಿಗಳೇನು ಅವ್ರು ಹೇಳೋದು, ಸಚಿವರಿಗೆ ಹೇಳೋದು.